ಹಾಯ್ ಸ್ನೇಹಿತರೆ, ಹೆಣ್ಣಿನ ಮೇಲೆ ಗಂಡಿನ ಶೋಷಣೆ, ಅತ್ಯಾಚಾರದ ಕುರಿತ ಸುದ್ದಿಗಳನ್ನು ನಾವು ಕೇಳುತ್ತಲೇ ಇದ್ದೇವೆ. ಪ್ರಪಂಚದಾದ್ಯಂತ ಲಕ್ಷಾಂತರ ಮಹಿಳೆಯರು, ಹುಡುಗಿಯರು ದೈಹಿಕ, ಲೈಂಗಿಕ ಹಿಂಸೆ ಅನುಭವಿಸುತ್ತಾರೆ. ಚಿತ್ರರಂಗದಲ್ಲಿರುವ ನಾಯಕಿಯರು, ಗಾಯಕಿಯರು ಕೂಡ ಇದರಿಂದ ಹೊರತಾಗಿಲ್ಲ. ಅಭಿಮಾನದ ಹೆಸರಿನಲ್ಲಿ ಇಲ್ಲಿ ಹಲವರು ಮಾಡಬಾರದ್ದನ್ನೆಲ್ಲ ಮಾಡಲು ಮುಂದಾಗುತ್ತಾರೆ. ಗುಂಪಿನಲ್ಲಿ ಸೇರಿಕೊಂಡು ಹೆಣ್ಣು ಮಕ್ಕಳ ಖಾಸಗಿ ಭಾಗಕ್ಕೆ ಕೈ ಹಾಕುವ ಪ್ರಯತ್ನ ಮಾಡುತ್ತಾರೆ. ಈ ಮೂಲಕ ತಮ್ಮ ವಿಕೃತ ಮನಸ್ಥಿತಿಯ ಪ್ರದರ್ಶನ ಮಾಡುತ್ತಾರೆ. ಇದಕ್ಕೆ ಮತ್ತೊಂದು ಉದಾಹರಣೆಯೇ ಮೊನ್ನೆಯ ದಿವಸ ರೆಬೆಕಾ ಬೇಬಿಯವರಿಗಾದ ಅನುಭವ. ಹೌದು, ರೆಬೆಕಾ ಬೇಬಿ ಫ್ರಾನ್ಸ್ನ ಪ್ರಖ್ಯಾತ ಗಾಯಕಿ. ತಮ್ಮ ಬ್ಯಾಂಡ್ ಜೊತೆ ರೆಬೆಕಾ ಹಾಡಲು ಬರುತ್ತಿದ್ದಾರೆ ಅಂದರೆ ಸಾಕು, ಸಾವಿರಾರು ಸಂಖ್ಯೆಯಲ್ಲಿ ಜನ ಸೇರುತ್ತಾರೆ. ಮೊನ್ನೆ ಕೂಡ ಒಂದು ಸಂಗೀತ ಉತ್ಸವದಲ್ಲಿ ರೆಬೆಕಾ ತಮ್ಮ ಬ್ಯಾಂಡ್ ಜೊತೆ ಭಾಗವಹಿಸಿದಾಗ ಇದೇ ರೀತಿ ಜನ ಸೇರಿದ್ದರು. ರೆಬೆಕಾ ಕಂಠ ಅತ್ತ ವೇದಿಕೆ ಮೇಲೆ ಕುಣಿಯುತ್ತಿದ್ದರೆ ಹಲವರು ನಿಂತಲ್ಲಿಯೇ ಕುಣಿಯುತ್ತಿದ್ದರು. ನೆರೆದ ಜನಸಾಗರ ಕಂಡು ರೆಬೆಕಾ ಇದೇ ಸಮಯದಲ್ಲಿ ಎಂದಿನಂತೆ ಹಾಡುತ್ತಾ ಜನರ ನಡುವೆ ಹೋಗುವ ತೀರ್ಮಾನವನ್ನು ಮಾಡಿದರು. ಜನರ ನಡುವೆ ಹೋದರು. ಇದೇ ರೆಬೆಕಾ ಮಾಡಿದ ತಪ್ಪು. ರೆಬೆಕಾ ತಮ್ಮ ನಡುವೆ ಬಂದಿರುವುದನ್ನು ಕಂಡ ಹಲವು ಪುರುಷರು ಮುಟ್ಟಬಾರದ ಜಾಗವನ್ನೆಲ್ಲ ಮುಟ್ಟುವ ಪ್ರಯತ್ನ ಮಾಡಿದರು. ಅಸಭ್ಯವಾಗಿ ವರ್ತಿಸಿದರು. ಜನರ ಈ ವರ್ತನೆಯಿಂದ ಸಹಜವಾಗಿ ಬೆಚ್ಚಿಬಿದ್ದ ರೆಬೆಕಾ ಆ ನಂತರ ಹೇಗೋ ಅಲ್ಲಿಂದ ತಪ್ಪಿಸಿಕೊಂಡು ವೇದಿಕೆಗೆ ಮರಳಿ ಬಂದರು. ಆದರೆ ಹಾಡು ನಿಲ್ಲಿಸಿ ಅಲ್ಲಿಂದ ತೆರಳದೆ ಜನರ ಈ ವರ್ತನೆಯನ್ನು ಖಂಡಿಸಿ ಪ್ರತಿಭಟನೆ ಮಾಡಲು ಮುಂದಾದರು. ಹಾಡುತ್ತಲೇ ತಮ್ಮ ಮೈಮೇಲಿದ್ದ ಟಾಪ್ ತೆಗೆದು ಅರೆಬೆತ್ತಲಾದರು. ಅವರ ಮುಂದೆ 2 ಆಯ್ಕೆಗಳಿದ್ದವು. ಒಂದು, ಹಾಡು ಹಾಡುವುದನ್ನು ನಿಲ್ಲಿಸಿ ಇಲ್ಲಿಂದ ಹೊರಡಬೇಕು, ಈ ಮೂಲಕ ಹೆಣ್ಣಾಗಿ ಸೋಲನ್ನು ಒಪ್ಪಿಕೊಳ್ಳಬೇಕು. ಇಲ್ಲವಾದಲ್ಲಿ ಹಾಡುವುದನ್ನು ಮುಂದುವರಿಸಿ, ಹೆಣ್ಣು ಅಂದರೆ ಕೇವಲ ಭೋಗದ ವಸ್ತು ಅಲ್ಲ ಎಂದು ಮನವರಿಕೆ ಮಾಡಿಸಬೇಕು. ಈ ಕಾರಣಕ್ಕಾಗಿ ಅರೆಬೆತ್ತಲೆಯಾಗಿ ಹಾಡು ಹಾಡುವುದನ್ನು ಮುಂದುವರೆಸಿದರು. ಸದ್ಯ ಇನ್ಸ್ಟಾಗ್ರಾಂನಲ್ಲಿ ರೆಬೆಕಾ ಬೇಬಿ ಅರೆಬೆತ್ತಲೆಯಾಗಿ ಹಾಡಿದ ವಿಡಿಯೋಗಳನ್ನು ಡಿಲೀಟ್ ಮಾಡಲಾಗಿದ್ದು, ರೆಬೆಕಾ ಅವರ ಈ ನಡೆಯನ್ನು ಹಲವಾರು ಜನ ಪ್ರಶಂಸೆ ಮಾಡಿದ್ದಾರೆ. ಅಸಭ್ಯವಾಗಿ ವರ್ತಿಸಿದ ಆ ಜನರನ್ನು ಪತ್ತೆ ಹಚ್ಚಲಾಗಿದೆಯಾ, ಅವರನ್ನು ಬಂಧಿಸಲಾಗಿದೆಯಾ ಎಂದು ಪ್ರಶ್ನೆಯನ್ನು ಮಾಡುತ್ತಿದ್ದಾರೆ. ಜನ ರೆಬೆಕಾ ಬೇಬಿ ಅವರ ಧೈರ್ಯಕ್ಕೆ ಸಲಾಂ ಹೊಡೆಯುತ್ತಿದ್ದಾರೆ. ಇವತ್ತಿಗೆ ಅಷ್ಟೇ ಸ್ನೇಹಿತರೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.